ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು ಆರೋಪ. ಕಲಬುರಗಿ ನಗರದ ಆದಿತ್ಯ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು ಆರೋಪ. ಕಲಬುರಗಿ ನಗರದ ಆದಿತ್ಯ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ. ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ರೋಷಾಗ್ನಿ ಭುಗಿಲೆದ್ದು ಬಿಟ್ಟಿದೆ. ಆಸ್ಪತ್ರೆಯೊಳಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ ಕುಟುಂಬಸ್ಥರು. ಆಸ್ಪತ್ರೆಯ ಮುಖ್ಯದ್ವಾರದ ಗಾಜನ್ನ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ನೋಡಿ. 28 ವರ್ಷದ ಸಂಗೀತ ಮೃತ ಬಾಣಂತಿ ಪಾಪ. ನಿನ್ನೆ ರಾತ್ರಿ ಹೆಣ್ಣು ಮಗುವಿಗೆ ಸಂಗೀತ ಅವರು ಜನ್ಮ ನೀಡಿದ್ದಾರೆ. ಕಲಬುರಗಿಯ ಹಾಗರಗ ಗ್ರಾಮದ ನಿವಾಸಿ ಸಂಗೀತ ಅವರು ಆಸ್ಪತ್ರೆಯ ಎದುರು ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಗೀತ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಇದೆ. ಹೆರಿಗೆ ನಂತರ ಸಂಗೀತ ಚೀರಾಡಿದ್ರೂ ಕೇರ್ ಮಾಡಿಲ್ಲ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ಮೃತ ಸಂಗೀತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್. ಶ್ರೀಕಾಂತ್, ಏನಾಗಿದೆ ಇಲ್ಲಿ? ಯಾಕೆ ವೈದ್ಯರು ನಿಜವಾಗ್ಲೂ ನಿರ್ಲಕ್ಷ್ಯ ಮಾಡಿದ್ದಾರೆ? ಏನ್ ಹೇಳ್ತಾ ಇದ್ದಾರೆ ವೈದ್ಯರು? ರಾಮ್, ಏನು ಅಂದ್ರೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮಹಿಳೆಯರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಏನು ಕಲಬುರಗಿ ನಗರದ ಹೊರವಲಯದ ಅಗರ್ಗ ಗ್ರಾಮದ ನಿವಾಸಿಯಾದ ಸಂಗೀತ ಎಂಬ ಬಾಣಂತಿ ನಿನ್ನೆ ತಡರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಇನ್ನು ಈ ವೇಳೆ ಹೆರಿಗೆ ಆಗಿ ಕೆಲ ಹೊತ್ತಲ್ಲಿ ಆ ಮಹಿಳೆ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಹೇಳ್ತಿದ್ದಾರೆ. ಆದ್ರೆ ಇದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಎಂದು ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಆರೋಪವನ್ನ ಮಾಡ್ತಿರುವಂತದ್ದು. ಏನು ವೈದ್ಯರ ನಿರ್ಲಕ್ಷ್ಯವನ್ನ ಖಂಡಿಸಿ ಆಸ್ಪತ್ರೆಯ ಎದುರು ಕುಟುಂಬಸ್ಥರು ಶವವಿಟ್ಟು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಆಸ್ಪತ್ರೆಯ ಮುಖ್ಯ ದ್ವಾರದ ಗಾಜು ಕೂಡ ಒಡೆದಿರುವಂತಹ ಪ್ರಸಂಗ ನಡೆದಿರುವಂತದ್ದು. ಏನು ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಸಾವು ಸಂಭವಿಸಲು ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಮೃತ ಸಂಗೀತ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರುವಂತದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೈದ್ಯರು ನಾವು ಸೂಕ್ತ ಚಿಕಿತ್ಸೆಯನ್ನು ನೀಡಿದ್ದೇವೆ, ಆದ್ರೆ ತೀವ್ರ ರಕ್ತಸ್ರಾವದಿಂದ ಮಹಿಳೆ ಸಾವನ್ನಪ್ಪಿದ್ದಾಳೆ ಎನ್ನುವಂತ ಸಮಜಾಯಿಷಿ ಇದೀಗ ವೈದ್ಯರು ನೀಡ್ತಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.